ಸ್ನೇಹಿತರೆ, ಎಲ್ರಿಗೂ ಶುಭವಾಗಲಿ. ಇವತ್ತು ನಾನು ಮೊಬೈಲ್ನಲ್ಲಿ ಒಂದು ಲಿಂಕ್ ತೆರೆದು ನೋಡಬೇಕಾದರೆ ಒಂದು ವರದಿ ಏನಂತ ಕೇಳಿದರೆ, ಒಬ್ಬಳು ಮೆಸ್ಸಿನ ಎಂಬ ಒಂದು ಮಹಿಳೆ, ಅದು 100% ಸಾಕ್ಷರತೆ ಸಾಧಿಸಿದಂಥ ಒಂದು ಕೇರಳದ ರಾಜ್ಯದಲ್ಲಿ, ಅವಳು ಮನೆಯಲ್ಲೇ ಸ್ವಯಂ ಹೆರಿಗೆಯಾಗಿ ಆ ನಂತರ ಸೋಂಕಿಗೆ ಒಳಗಾಗಿ ಅವಳ ನವಜಾತ ಶಿಶು ಮತ್ತು ತಾಯಿ ಇಬ್ಬರು ಕೂಡ ಸಾವನ್ನಪ್ಪಿದಂತಹ ಒಂದು ದುರಂತಮಯ ಘಟನೆ ಓದಲಿಕ್ಕೆ ಸಾಧ್ಯ ಆಯಿತು. ಅದು ತ್ರಿಶೂರ್ನಲ್ಲಿ. ಇವತ್ತು ಸಾಕ್ಷರತೆ ಗಳಿಸಿದಂತಹ ಕೇರಳದಲ್ಲೇ ಈಗ ಆದರೆ ಬಾಕಿ ರಾಜ್ಯಗಳ ಅವಸ್ಥೆ ಏನಾಗಿರಬಹುದು ಎಂಬುದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಅಪರೂಪದಲ್ಲಿ ಇಂಥ ಘಟನೆಗಳು ನಡೀತಾ ಇದೆ. ಇದರಲ್ಲಿ ನಮಗೆ ಏನು ಅರ್ಥ ಮಾಡಲಿಕ್ಕಿದೆ ಅಂತ ಕೇಳಿದರೆ, ಖಂಡಿತ ಇದು ಒಂದು ತಪ್ಪು ನಿರ್ಧಾರ. ಈ ಒಂದು ಜಗತ್ತಿನಲ್ಲಿ ಮಾನವನ ಸಂಶೋಧನೆಗಳು ಬಹಳಷ್ಟು ಮುಂದುವರಿದಿದೆ. ಅದರಲ್ಲೂ ಮೆಡಿಕಲ್ ಫೀಲ್ಡ್ನಲ್ಲಿ ಬಹಳಷ್ಟು ಸಾಧನೆಗಳು ನಮ್ಮ ಭಾರತದಲ್ಲಿ ಕೂಡ ಆಗಿದೆ. ಕೆಲವೊಮ್ಮೆ ವಿದೇಶ ರಾಜ್ಯಗಳಿಗಿಂತಲೂ ಕೂಡ ನಮ್ಮ ದೇಶದಲ್ಲಿ ಮೆಡಿಕಲ್ ಕ್ಷೇತ್ರ ಅನನ್ಯ ಸಾಧನೆಯನ್ನು ಸಾಧಿಸಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದು ಒಂದು ಧರ್ಮದ ವಿಚಾರವನ್ನು ಮುಂದಿಟ್ಟುಕೊಂಡು ಔಷಧಿ ಮಾಡಬಾರದು, ಎಲ್ಲವನ್ನು ದೇವನಿಗೆ ಅರ್ಪಿಸಿ ನಾವು ಪ್ರಾರ್ಥನೆಯಲ್ಲಿ ಮುಳುಗಿ ಆಸ್ಪತ್ರೆಗೆ ಭೇಟಿ ನೀಡಬಾರದು, ವೈದ್ಯರನ್ನು ಕಾಣಬಾರದು ಎಂಬ ಒಂದು ಮತಾಂಧತೆ ಅಂತ ಅದಕ್ಕೆ ಹೇಳ್ಬೋದು, ಮೌಢ್ಯ. ಇದು ಖಂಡಿತ ಮಾನವನಿಗೆ ಅದು ಶತ್ರುವಾಗಿದೆ. ಯಾವತ್ತೂ ಕೂಡ ಈ ಮೌಢ್ಯತೆ ಎಂಬುದು, ಮತಾಂಧತೆ ಎಂಬುದು ಅದು ಮಾನವನ ಶತ್ರುವಾಗಿದೆ. ಧರ್ಮದಲ್ಲಿ ಖಂಡಿತ ನಾವು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಂತ ನಮಗೆ ಹಲವಾರು ಗ್ರಂಥಗಳಲ್ಲಿ, ಪವಿತ್ರ ಕುರಾನ್ನಲ್ಲಿ ನಮಗೆ ಸ್ಪಷ್ಟವಾದಂತಹ ಆದೇಶವಿದೆ. ಸ್ಪಷ್ಟವಾದ ಒಂದು ವಚನ, ಲಾ ತುಲ್ಕು ಬಿ ಐದೀಕುಂ ಇಲ ತಹಲುಕ, ನಿಮ್ಮ ಶರೀರವನ್ನು ನೀವು ನಾಶಕ್ಕೆ ಒಡ್ಡಬೇಡಿ ಅಂತ ಹೇಳಿದರೆ, ನಿಮ್ಮ ಶರೀರಕ್ಕೆ ಅನಾರೋಗ್ಯ ಬರುವಂತಹ, ನಿಮ್ಮ ಶರೀರವನ್ನು ರೋಗಕ್ಕೆ ದೂಡುವಂತಹ ಯಾವುದೇ ಪ್ರವೃತ್ತಿಗಳಲ್ಲಿ ನೀವು ಏರ್ಪಡಬಾರ್ದು. ಇದು ಪವಿತ್ರ ಕುರ್ಆನ್ನ ಒಂದು ಸ್ಪಷ್ಟವಾದಂತಹ ಆದೇಶ. ಅದೇ ರೀತಿ ಮಾಮಿನ್ ದಾಯಿನ್ ಇಲ್ಲ ಒಲಹು ದವಾ, ಯಾವುದೇ ರೋಗ, ಆ ರೋಗಕ್ಕೆ ದೇವನು ಔಷಧಿಯನ್ನು ಕೂಡ ಇಳಿಸಿರುತ್ತಾನೆ. ಅದು ಕೆಲವೊಮ್ಮೆ ಅದನ್ನು ಮನುಷ್ಯನು ಕಂಡುಹಿಡಿಯುತ್ತಾನೆ, ಕೆಲವೊಂದು ರೋಗಕ್ಕೆ ಮನುಷ್ಯನು ಈ ತನಕ ಕಂಡುಹಿಡಿಯದ್ದು ಕೂಡ ಇದೆ. ಆದರೂ ಕೂಡ ಅದಕ್ಕೆ ಬೇರೆ ಬೇರೆ ರೀತಿಯ ಉಪಶಮನದಂಥ ಔಷಧಿಗಳನ್ನು ವೈದ್ಯರು ನಮಗೆ ಸೂಚಿಸ್ತಾರೆ. ಅದರಿಂದ ಯಾವುದೇ ರೋಗಗಳು ಬಂದರೆ ಕೂಡಲೇ ನಾವು ಮೌಢ್ಯಕ್ಕೆ ಒಳಗಾಗದೆ ವೈದ್ಯರನ್ನು ಸಂಪರ್ಕಿಸಿ ಅದರ ಬಗ್ಗೆ ಸೂಕ್ತ ಚಿಕಿತ್ಸೆ ಪಡೆಯುವಂಥದ್ದು ನಮ್ಮ ಧಾರ್ಮಿಕ ಜವಾಬ್ದಾರಿ ಕೂಡ ಹೌದು. ಅದೇ ರೀತಿ ನಾವು ದೇವನಲ್ಲಿ ದಿನನಿತ್ಯ ಪ್ರಾರ್ಥನೆ ಮಾಡ್ತೇವೆ. ನಮಗೆ ನೈತಿಕತೆ, ಸನ್ಮಾರ್ಗ ತೋರಿಸಿದ ನಂತರ ನಮ್ಮ ಶರೀರಕ್ಕೆ ನೀನು ಆರೋಗ್ಯವನ್ನು ನೀಡು ಅಲ್ಲಾಹನೇ ಅಂತ ನಾವು ಮುಸಲ್ಮಾನರು ಪ್ರಾರ್ಥಿಸ್ತೇವೆ. ಅದೇ ರೀತಿ ಎಲ್ಲ ಧರ್ಮದವರು ಅತೀ ಹೆಚ್ಚು ಪ್ರಾರ್ಥನೆ ಮಾಡುವಂಥ ಒಂದು ವಿಚಾರ ಇದ್ದರೆ ಅದು ಆರೋಗ್ಯಕ್ಕಾಗಿ. ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಇಲ್ಲದೆ ಯಾವುದೂ ಇಲ್ಲ. ಆರೋಗ್ಯವಂತ ಸಮಾಜ, ಅಲ್ ಮೂಮಿನುಲ್ ಕವಿಯು ಖೈರುಂ ಮಿನಲ್ ಮೂಮಿನುಲ್ ಲೈಫಿ, ಒಬ್ಬ ಆರೋಗ್ಯವಂತ ಮನುಷ್ಯ ಆರೋಗ್ಯ ಇಲ್ಲದ ಮನುಷ್ಯನಿಗಿಂತ ಉತ್ತಮನು ಅಂತ ಹೇಳಿ ಪ್ರವಾದಿಯವರು ಕೂಡ ನಮಗೆ ಕಲಿಸಿದ್ದಾರೆ. ಆದ್ದರಿಂದ ನಮ್ಮ ಫುಡ್ ಸಿಸ್ಟಮ್ ಇರಬಹುದು, ನಮ್ಮ ವೈದ್ಯರೊಂದಿಗೆ ನಮ್ಮ ಸಂಪರ್ಕ ಇರಬಹುದು, ಯಾವುದೇ ಇದ್ದರೂ ನಮ್ಮ ಒಂದು ಆರೋಗ್ಯದ ಬಗ್ಗೆ ನಾವು ಕಾಳಜಿ ಇಡಬೇಕಾದ್ದು ಬಹಳ ಕರ್ತವ್ಯ. ಅದು ಧಾರ್ಮಿಕ ಕರ್ತವ್ಯ ಕೂಡ ಹೌದು. ಅದೇ ರೀತಿ ವಿಶೇಷವಾಗಿ ನಮ್ಮ ಈ ಒಂದು ಭೌತಿಕವಾದಂಥ ಈ ಜೀವನದಲ್ಲಿ ನಾವು ಏನು ನಮ್ಮ ಆಹಾರ ವ್ಯವಸ್ಥೆಗಳು ಅದು ಖಂಡಿತ ಆರೋಗ್ಯಕ್ಕೆ ಪೂರಕವಾಗಿರಬೇಕು. ಅದೇ ರೀತಿ ಮಾರುಕಟ್ಟೆಗಳಲ್ಲಿ ಸಿಗುವಂಥ, ಅಂಗಡಿಗಳಲ್ಲಿ ಸಿಗುವಂತಹ ಅನಾವಶ್ಯಕವಾದಂತಹ ಬೇರೆ ಬೇರೆ ಆಹಾರಗಳು, ಕೆಮಿಕಲ್ ಮಿಶ್ರಿತ ಆಹಾರಗಳನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಪ್ರಾಕೃತಿಕವಾಗಿ ನಮಗೆ ಸಿಗುವಂತಹ ನಮ್ಮ ಮನೆಯಲ್ಲೇ ಬೆಳೆದಂತಹ ತರಕಾರಿಗಳು, ನಮ್ಮ ಮುಂದೆ ಕಣ್ಣು ಮುಂದೆ ಬೆಳೆಯುವಂತಹ ಬೇರೆ ಬೇರೆ ತಾಜಾ ಹಣ್ಣುಗಳು, ಇದನ್ನೆಲ್ಲ ತಿಂದು ನಮ್ಮ ಹೊಟ್ಟೆ ತುಂಬಿಸಬೇಕಾಗಿದೆ. ಎಲ್ಲ ರೋಗಗಳ ಮೂಲ ಅಸ್ಲು ಕುಲ್ಲು ದಾಯಿನ್ ಅಲ್ ಬತನ್,
ಪ್ರವಾದಿಯವರ ಒಂದು ನಿರ್ದೇಶನ ಇದೆ, ಎಲ್ಲ ರೋಗಗಳ ಮೂಲ ನಿಮ್ಮ ಹೊಟ್ಟೆಯಾಗಿರ್ತದಂತೆ. ಆ ಹೊಟ್ಟೆಗೆ ನಾವು ಒಳ್ಳೆಯ ಊಟವನ್ನು ಸೇರಿಸಬೇಕು. ಅದೇ ರೀತಿ ನಮಗೆ ಯಾವುದಾದರೂ ರೋಗ, ಸೀರಿಯಸ್ ರೋಗ ಬಂದರೆ ಅಥವಾ ಸಣ್ಣ ಪುಟ್ಟ ರೋಗಗಳು ಬಂದರೂ ಕೂಡ ನಮ್ಮ ಫ್ಯಾಮಿಲಿ ವೈದ್ಯರನ್ನು ಸಂಪರ್ಕ ಮಾಡಿ ಅದಕ್ಕೆ ಬೇಕಾದಂಥ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಾದ್ದು ಎಲ್ಲರ ಕರ್ತವ್ಯ. ವಿಶೇಷವಾಗಿ ಮುಸಲ್ಮಾನರು ಅವರ ಧಾರ್ಮಿಕ ಆಧಾರದಲ್ಲಿ ಕೂಡ ಅದು ಕಡ್ಡಾಯವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾವತ್ತೂ ಕೂಡ ಚಿಕಿತ್ಸೆ ನಿರಾಕರಣೆಯಾಗಿ ಯಾರೂ ಕೂಡ ಸಾವನ್ನಪ್ಪಬಾರದು, ರೋಗ ಉಲ್ಬಣಗೊಳ್ಳಬಾರದು. ಯಾವುದೇ ರೋಗ ಬಂದರೂ ಅದಕ್ಕೆ ಚಿಕಿತ್ಸೆ ನೀಡುವುದು ನಮ್ಮ ಕರ್ತವ್ಯವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎಲ್ಲರಿಗೂ ಆ ದೇವನು ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.